ಹಾಯ್ ಫ್ರೆಂಡ್ಸ್, ಈಗಂತೂ ಕರುಂಗಲಿ ಮಾಲೆ ಅಂತ ಹೇಳ್ತಾರಲ್ಲ, ಅದು ತುಂಬ ಟ್ರೆಂಡ್ ಆಗಿದೆ. ಕರುಂಗಲಿ ಮಾಲೆ ಹೀಗೆ ತಗೊಳ್ಳಿಕ್ಕೆ ಹೋಗಬೇಡಿ, ಅಂದರೆ ಒರಿಜಿನಲ್ ಸಿಗೋದು ತುಂಬ ಕಷ್ಟ. ಈಗ ವೆಬ್ಸೈಟ್ ತುಂಬ ಇದೆ, ಜಪಮ್, ಅಸ್ಟ್ರೋಟಾಕ್, ಅವರು ಲ್ಯಾಬ್ ಸರ್ಟಿಫೈಡ್ ಕೊಡ್ತಾರೆ. ಆದರೂ ಸ್ವಲ್ಪ ನಂಬಿಕೆ ಅಂದರೆ ಟ್ರಸ್ಟ್ ಮಾಡಲಿಕ್ಕೆ ತುಂಬ ಕಷ್ಟ. ಒರಿಜಿನಲ್ ಎಲ್ಲಿ ಸಿಗುತ್ತೆ ಅಂತ ತುಂಬ ನಂಬಲಿಕ್ಕೆ ಕಷ್ಟ. ಅಂದರೆ ಈಗ ಬಿಸ್ನೆಸ್ ಆಗಿದೆ ಅದು ಕರುಂಗಲಿ ಮಾಲೆ ಅಂತ ಹೇಳೋದು. ನಾನು ಆಲ್ರೆಡಿ 3 ಮಾಲೆ ತಗೊಂಡಿದ್ದೇನೆ. ಒರಿಜಿನಲ್ ಅಂತ ಗೊತ್ತಿಲ್ಲ ಕರೆಕ್ಟಾಗಿ. ಇವಾಗ ಇನ್ನೂ ತಗೊಳ್ಳಿಕ್ಕೆ ಹೋಗಲ್ಲ. ಆ ಸೈಡ್ ತಮಿಳ್ನಾಡು ಸೈಡ್ ಹೋದರೆ ಅಲ್ಲಿ ಆ ಕಡೆ ಕರುಂಗಲಿ ಮಾಲೆ ತಯಾರು ಮಾಡ್ತಾರಲ್ಲ ಮಿಷನಲ್ಲಿ, ಅಂದರೆ ಮೇಕಿಂಗ್ ಮಾಡ್ತಾರಲ್ಲ, ಅಲ್ಲೇ ಹೋಗಿ ತಗೊಂಡ್ರೆ ಇನ್ನೂ ಒಳ್ಳೆಯದು. ಇಲ್ಲದಿದ್ದರೆ ತಮಿಳ್ನಾಡು ಸೈಡು ಒರಿಜಿನಲ್ ಸಿಗ್ಬೋದಂತ ನನ್ನೊಂದು ನಂಬಿಕೆ. ಆ ಸೈಡ್ ಹೋದರೆ ತಗೊಳ್ಬೋದು. ಮತ್ತು ಈ ವೆಬ್ಸೈಟದ್ದು ನಂಬಲಿಕ್ಕೆ ತುಂಬ ಕಷ್ಟ ಈಗ. ಮತ್ತು ಹೀಗೆ ಶಾಪಲ್ಲಿ ತುಂಬ ಕಡೆ ಈಗ ಸಿಗಲಿಕ್ಕೆ ಸ್ಟಾರ್ಟ್ ಆಗಿದೆ ಅದು. ನನಗೆ ಏನಂದರೆ ಕಟ್ ಮಾಡಿ ನೋಡಿದೆ ನಾನು ತಗೊಂಡ ಕರುಂಗಲಿ ಮಾಲೆ, ಅದರಲ್ಲಿ ಒಳಗೆ ಕಪ್ಪೆ ಇದೆ ಸ್ವಲ್ಪ, ಆದರೆ ಆದರೂ ಒಂಥರ ನಂಬಿಕೆ ಬರ್ತಾಯಿಲ್ಲ ಅದು ಒರಿಜಿನಲ್ ಹೌದಾ ಅಲ್ವಾ ಅಂತ. ಮತ್ತು ಕಲರ್ ಬಿಡುತ್ತೆ ನೀರಲ್ಲಿ ಟೆಸ್ಟ್ ಮಾಡಿ ನೋಡಿದೆ. ನೀರಲ್ಲಿ ಸ್ವಲ್ಪ ಹೊತ್ತು ಒಂದು ಅರ್ಧ ಗಂಟೆ ಎಲ್ಲ ನೆನೆಸಿಟ್ಟು ನೋಡಿದೆ, ಕಲರು ಒಂದು ಬರುತ್ತೆ, ಆದರೆ ಒರಿಜಿನಲ್ ಅಂತ ಹೇಗೆ ನಂಬುದಂತ ಗೊತ್ತಾಗಲ್ಲ. ಅದಕ್ಕೆ ಯಾರು ತಗೊಳ್ಳಿಕ್ಕೆ ಹೋಗಬೇಡಿ ಈಗ. ಅಂದರೆ ಆ ಸೈಡ್ ಸ್ವಲ್ಪ ತಮಿಳ್ನಾಡು ಸೈಡ್ ಹೋದರೆ ಅಲ್ಲೇನಾದರೂ ಕರುಂಗಲಿ ಮಾಲೆ ಅಂದರೆ ಅಲ್ಲಿ ತಯಾರು ಮಾಡುವಲ್ಲೇ ನಾವು ನೋಡಿ ಕಣ್ಣಾರೆ ನೋಡಿ ನಾವು ತಗೊಂಡ್ರೆ ಅದೊಂದು ಸ್ವಲ್ಪ ನಂಬಿಕೆ ಅಷ್ಟೇ. ಅದಕ್ಕೆ ನಾನು ಒಂದು ವಿಡಿಯೋ ಮಾಡ್ತಾಯಿದ್ದೇನೆ. ಅಂದರೆ ಈಗ ತುಂಬ ಟ್ರೆಂಡ್ ಆಗಿದೆ ಅದು ಕರುಂಗಲಿ ಮಾಲೆ ಅಂದರೆ. ಎಲ್ಲ ಟಿ ವಿಯಲ್ಲೂ ಅದೇ ಅಡ್ವರ್ಟೈಸ್ಮೆಂಟು, ಇನ್ಸ್ಟಾಗ್ರಾಮಲ್ಲೂ ಅದೇ. ಮತ್ತು ಈಗ ಸ್ವಲ್ಪ ಕ್ರಿಸ್ಟಲ್ಸ್ ಇದು ತುಂಬ ಅಡ್ವರ್ಟೈಸ್ ಸ್ಟಾರ್ಟ್ ಆಗಿದೆ. ಮನಿ ಮ್ಯಾಗ್ನೆಟ್ ಬ್ರಾಸ್ಲೈಟು ಮತ್ತು ಬೇರೆ ಬೇರೆ ರೀತಿ ಕ್ರಿಸ್ಟಲ್ಸ್, ಅದು ತುಂಬ ಹೆಲ್ಪ್ ಆಗುತ್ತೆ ನಮಗೆ. ಹಾಗೆಲ್ಲ ಏನೇ ಹೇಳಲಿ, ಇಲ್ಲಿ ಯಾವುದು ಜಾಸ್ತಿ ಜನರು ತಗೊಳ್ತಾರೆ, ಡಿಮ್ಯಾಂಡ್ ಮಾಡ್ತಾರೆ, ಅದನ್ನು ಬಿಸ್ನೆಸ್ ಮಾಡ್ತಾರೆ ಅಷ್ಟೇ. ನಮ್ಮ ಇಲ್ಲಿ ಇಂಡಿಯಾದಲ್ಲಿ ಜಾಸ್ತಿ ಯಾವುದು ಸೇಲ್ ಆಗ್ತದೆ ಅದನ್ನೇ ಅವರು ವ್ಯಾಪಾರ ಮಾಡ್ತಾರೆ ಅಷ್ಟೇ. ಒರಿಜಿನಲ್ ಸಿಗೋದು ತುಂಬ ಕಷ್ಟ. ಇಲ್ಲಿ ಯಾವುದು ತುಂಬ ಹೆಚ್ಚು ಸೇಲ್ ಆಗ್ತದೆ ಅದನ್ನು ಎಲ್ಲರೂ ಇಟ್ಕೊಂಡು ಸೇಲ್ ಮಾಡ್ತಾರೆ ಅಷ್ಟೇ. ಜೆನ್ಯೂನ್ ಆಗಿ ಸಿಗೋದು ತುಂಬ ಕಷ್ಟ. ಅದಕ್ಕೋಸ್ಕರ ತಗೊಳ್ಳೋದು ತುಂಬ ಜಾಗ್ರತೆ ಮಾಡಿ ಅಂತ ನಾನೊಂದು ವಿಡಿಯೋ ಮಾಡ್ತಾಯಿದ್ದೇನೆ. ಓಕೆ, ಥ್ಯಾಂಕ್ ಯು.